Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಒಂದು ಸೂಪರ್ ಆಗಿರೋ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಈ ವಿಡಿಯೋನು ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ತುಂಬ ಡ್ರ್ಯಾಗ್ ಎಲ್ಲ ಮಾಡೋದಿಲ್ಲ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ? ಎಸ್ ಅಫ್ಕೋರ್ಸ್ ಬ್ಯೂಟಿ ಟಿಪ್ಪು. ಸೊ ಯಾವುದು ಬ್ಯೂಟಿ ಟಿಪ್ಪು ನಾನು ಇವತ್ತು ನಿಮ್ಮ ಹತ್ರಲ್ಲೂ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಇದು ಯಾವಾಗಲೂ ಎವರ್ಗ್ರೀನ್ ಟಾಪಿಕ್. ಒಂದು ವೆಯ್ಟ್ ಲಾಸು, ಇನ್ನೊಂದು ಹೇರ್ ಕೇರು. ಸೊ ಇದು ಎರಡು ಯಾವಾಗಲೂ ಎವರ್ಗ್ರೀನ್ ಟಾಪಿಕ್ ಅಲ್ವಾ. ಸೊ ಇವತ್ತು ಹೇರ್ ಕೇರ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಕೂದಲು ಲೈಕ್ ಸಮ್ಟೈಮ್ಸ್ ನೋಡಿ, ನಾವು ಚೆನ್ನಾಗಿ ತಲೆ ವಾಶ್ ಮಾಡಿದರೆ ಅಥವಾ ಇಲ್ಲ ಅಂತಂದರೆ ನಮ್ಮ ಸ್ಕ್ಯಾಲ್ಪು ಸಿಕ್ಕಾಪಟ್ಟೆ ಆಯಿಲ್ ಆಗಿದ್ದರೆ, ಅಥವಾ ನಮಗೆ ಶಾಂಪೂ ಸೆಟ್ ಆಗಿಲ್ಲ ಅಂತಂದರೆ, ಅಥವಾ ನಾವು ತುಂಬ ಸ್ವೆಟ್ ಆಗ್ತಿದ್ರೆ ಈ ಹೀಟ್ಗೆಲ್ಲೂ ಡ್ಯಾಂಡ್ರಫ್ ಬರೋದು ಸಾಮಾನ್ಯ. ಆ್ಯಂಡ್ ಕೆಲವರಿಗೆ ನೋಡಿ ಫ್ರೀಕ್ವೆಂಟಾಗಿ ಆಲ್ಟರ್ನೇಟ್ ಡೇಸ್ ತಲೆ ವಾಶ್ ಮಾಡ್ತಿರ್ತಾರೆ ಬಿಕಾಸ್ ಆಫ್ ಡ್ಯಾಂಡ್ರಫ್. ಇಲ್ಲ ಅಂತಂದರೆ 2 days ಒನ್ಸ್ ಬೇಗ ಅವರ ಕೂದಲೆಲ್ಲನೂ ಅಥವಾ ಸ್ಕ್ಯಾಲ್ಪ್ ಎಲ್ಲನೂ ಬೇಗ ಆಯಿಲ್ ಆಗಿಬಿಡೋದು, ಇಚ್ಚಿಂಗ್ ಆಗೋದು ಆ್ಯಂಡ್ ಡ್ಯಾಂಡ್ರಫ್ ಆಗೋದು, ಈ ಸಮಸ್ಯೆ ಎಲ್ಲ ಇರುತ್ತಲ್ವ. ಸೊ ಈ ಸಮಸ್ಯೆಯಿಂದ ನಾವು ಹೇಗೆ ಆಚೆ ಬರ್ಬೋದು, ಹೋಮ್ ರೆಮಿಡಿ ಏನೆಲ್ಲ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಸಿಂಪಲ್ ಆಗಿರೋ ಟಿಪ್ಸ್ನ ನಿಮ್ಮ ಹತ್ರ ಹೇಳ್ತೀನಿ, ಓಕೆನಾ. ಸೊ ಏನಪ್ಪ ಅಂತಂದರೆ 2 ಇಂಗ್ರೀಡಿಯೆಂಟ್ಸ್ ಸಾಕು. ಒಂದು ಮೆಂತ್ಯ, ಇನ್ನೊಂದು ಮೊಸರು. ಇದೆರಡಿದ್ರೆ ಸಾಕು, ಆರಾಮಾಗೆ ನಾವು ಡ್ಯಾಂಡ್ರಫ್ ಫ್ರೀ ಆಗ್ಬೋದು, ಓಕೆನಾ. ಹೇಗೆ ಮಾಡೋದು ಪ್ರೊಸೀಜರು ಅಂತಂದರೆ, ಸ್ವಲ್ಪ ನಿಮ್ಮ ಕೂದಲ ಲೆಂತಿಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಪ್ರೀವಿಯಸ್ ಡೇ ನೈಟ್ ಅದನ್ನು ಚೆನ್ನಾಗಿ ಸೋಪ್ ಮಾಡಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ತುಂಬ ಸಾಫ್ಟ್ ಆಗಿರುತ್ತೆ. 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು 1-2 ಸ್ಪೂನ್ ಅದಕ್ಕೆ ಕರ್ಡ್ ಹಾಕ್ಕೊಂಡು ತಲೆಗೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು, ಒಂದು 1/2 hour ಅಥವಾ 1 hour ಬಿಟ್ಬಿಟ್ಟು ಲೈಕ್ ನಾರ್ಮಲ್ ಲೈಕ್ ಕೋಲ್ಡ್ ವಾಟರಲ್ಲಿ ಅಥವಾ ಉಗುರು ಬೆಚ್ಚ ನೀರಲ್ಲಿ ಚೆನ್ನಾಗಿ ತಲೆ ವಾಶ್ ಮಾಡಿ ಬಿಟ್ಬಿಟ್ರು ಅಂತಂದರೆ, ಸೊ ಇದನ್ನು ನಾವು ಲೈಕ್ ಫ್ರೀಕ್ವೆಂಟ್ಲಿ ಮಾಡ್ತಾ ಬಂದರೆ ನಮ್ಮ ಕೂದಲಲ್ಲಿ, ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಏನಿದೆ ಅದನ್ನೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ಓಕೆನಾ. ಸೊ ಇದು ಸೂಪರ್ ಆಗಿರೋ ಟಿಪ್ಪು. ಏನಪ್ಪ ಇದ್ರ ಎರಡರ ಬೆನಿಫಿಟ್ ಏನು ಅಂತಂದರೆ, ಅಫ್ಕೋರ್ಸ್ ನಮಗೆ ಮೆಂತ್ಯದಲ್ಲಿ ಏನೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಒಂದು ಕೂಲಿಂಗು, ಸೊ ನಮ್ಮ ಬಾಡಿಗೆ ತುಂಬ ಕೂಲಿಂಗ್ ಕೊಡುತ್ತೆ ಒಂದು. ಆ್ಯಂಡ್ ಕೂದಲಲ್ಲಿ ಡ್ಯಾಂಡ್ರಫ್ ಎಲ್ಲ ಏನಾದಿದೆ ಅದನ್ನೆಲ್ಲ ಹೋಗ್ಸೋದಕ್ಕೆ ಲೈಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕರ್ಡ್ ಏನಪ್ಪ ಅಂತಂದರೆ ನಮ್ಮ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಎರಡು ಕಾಂಬಿನೇಷನು ಸಿಕ್ಕಾಪಟ್ಟೆ ಸೂಪರಾಗಿ ವರ್ಕೌಟ್ ಆಗುತ್ತೆ. ಸೊ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ, ಸೊ ಈ ಮೆಥಡ್ನ ಟ್ರೈ ಮಾಡಿ. ಆ್ಯಂಡ್ ನೀವು 1 month ಮಾಡಿ ಅಥವಾ ನೀವು 1 week ಮಾಡಿ ಆಗಿಲ್ಲ, ಅದು ಕಡಿಮೆ ಆಗಿಲ್ಲ ಅಂತಂದರೆ ಆಗಲ್ಲ. ಸೊ ಅಟ್ಲೀಸ್ಟ್ ನಿಮ್ಗೆ ಜಾಸ್ತಿ ಎಲ್ಲ ಡ್ಯಾಂಡ್ರಫ್ ಇದೆ, ಸೊ ಮಂತ್ಲಿ ಟ್ವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಗ್ರ್ಯಾಜುಲಿ ಅದನ್ನು ರೆಡ್ಯೂಸ್ ಮಾಡ್ಕೊಂಬಂದು 2 months ಒನ್ಸ್, ಲೈಕ್ 3 months ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಮಾಡಿದ್ರು ತುಂಬಾ ಲೈಕ್ ತುಂಬಾ ಹೇರ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಆಗಿದೆ ಇದರಿಂದ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ, ನಿಮ್ಮ ಎಕ್ಸ್ಪೀರಿಯೆನ್ಸು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.